ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಂದು ವರ್ಷದಿಂದ ತಣ್ಣಗಿದ್ದ ಮಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಬೆಳ್ಳಂಬೆಳಗ್ಗೆ ಲಾಂಗು ಮಚ್ಚುಗಳು ಜಲ್ಪಿಸಿದ್ದಾವೆ. ಯಾರೂ ಇರದ ಒಂದು ನಿರ್ಜನ ರಸ್ತೆಯಲ್ಲಿ ನಸುಕಿನ ಜಾವದಲ್ಲೇ ಒಂದು ಭೀಕರ ಕೊಲೆ ನಡೆದೋಗಿದೆ. ಒಬ್ಬ ವ್ಯಕ್ತಿಯನ್ನು ಅಟ್ಟಾಡಿಸಿ ಕಾರು ಡಿಕ್ಕಿ ಹೊಡೆಸಿ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕಡ್ದಾಕಿ ಕೊಲೆ ಮಾಡಲಾಗಿದೆ. ಈ ಘಟನೆ ನಡೆದಿರೋದು ಮಂಗಳೂರು ನಗರದ ಹೊರವಲಯದಲ್ಲಿರುವ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ. ಇದನ್ನು ನೋಡಿದ ಮೇಲೆ ಕರಾವಳಿಯಲ್ಲಿ ಮತ್ತೆ ಗ್ಯಾಂಗ್ ವಾರ್ ಶುರುವಾಯಿತಾ ಅನ್ನೋ ಆತಂಕ ಈಗ ಜನರಲ್ಲಿ ಶುರುವಾಗಿದೆ. ಹಾಗಾದರೆ ಆ ಫ್ಲೈಓವರ್ ಮೇಲೆ ಶುಕ್ರವಾರ ಮುಂಜಾನೆ ನಡೆದಿದ್ದೇನು? ಕೊಲೆಯಾದ ಆ ವ್ಯಕ್ತಿ ಯಾರು? ಈ ಭೀಕರ ಹತ್ಯೆ ಹಿಂದಿರುವ ಕಹಾನಿ ಏನು? ಇವತ್ತಿನ ಈ ವಿಶೇಷ ವರದಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಇವತ್ತು ಶುಕ್ರವಾರ ನಸುಕಿನ ಜಾವ, ಸಮಯ ಸರಿಯಾಗಿ ಮುಂಜಾನೆ ಸುಮಾರು 4 ಗಂಟೆ ಇರಬಹುದು. ಇಡೀ ಮಂಗಳೂರು ನಗರ ಇನ್ನೂ ಗಾಢ ನಿದ್ದೆಯಲ್ಲಿತ್ತು. ರಸ್ತೆಯಲ್ಲಿ ವಾಹನಗಳ ಓಡಾಟ ಕೂಡ ಇರಲಿಲ್ಲ. ಆರಿಫ್ ಅನ್ನೋ ವ್ಯಕ್ತಿ ತನ್ನ ಬೈಕ್ನಲ್ಲಿ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದ. ಆತನಿಗೆ ಗೊತ್ತಿರಲಿಲ್ಲ ಸಾವು ತನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ. ಆರಿಫ್ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಹಿಂದಿನಿಂದ ವೇಗವಾಗಿ ಬಂದ ಒಂದು ಕಾರು ಆತನ ಬೈಕ್ಗೆ ಗುದ್ದುತ್ತೆ. ಆ ಡಿಕ್ಕಿ ಹೊಡೆದ ರಭಸಕ್ಕೆ ಆರಿಫು ಬೈಕ್ ಸಮೇತ ರಸ್ತೆ ಮೇಲೆ ಬಿದ್ದಿದ್ದಾನೆ. ಅಷ್ಟರಲ್ಲೇ ಆ ಕಾರ್ನಿಂದ ಕೆಳಗಿಳಿದ ದುಷ್ಕರ್ಮಿಗಳ ಟೀಮು ತಮ್ಮ ಕೈಯಲ್ಲಿದ್ದ ಮಾರಕಾಸ್ತ್ರಗಳಿಂದ ಅಂದರೆ ಲಾಂಗು ಮತ್ತು ಮಚ್ಚುಗಳಿಂದ ಆರಿಫ್ನ ಮೇಲೆ ಮನಸ್ಸಿಗೆ ಬಂದಂಗೆ ದಾಳಿ ಮಾಡಿ ಹೊಡೆದಿದ್ದಾರೆ. ಆರಿಫ್ನ ತಲೆ ಭಾಗಕ್ಕೆ ಬಲವಾಗಿ ಕಡ್ದಿದ್ದಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಆರಿಫ್ಗೆ ಯಾವುದೇ ಅವಕಾಶವೇ ಸಿಕ್ಕಿಲ್ಲ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ ಆರಿಫು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಈ ಘಟನೆ ಆದ ತಕ್ಷಣ ಆ ದುಷ್ಕರ್ಮಿಗಳು ಅದೇ ಕಾರ್ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇಷ್ಟಕ್ಕೂ ಇಲ್ಲಿ ಈ ರೀತಿ ಬರ್ಬರವಾಗಿ ಕೊಲೆಯಾದ ಆರಿಫು ಯಾರು ಅಂತ ನೋಡೋದಾದರೆ, ಈತನ ಪೂರ್ತಿ ಹೆಸರು ಆರಿಫು. ಈತನನ್ನು ಟ್ಯಾಬ್ಲೆಟ್ ಆರಿಫ್ ಅಂತಾನೆ ಎಲ್ಲರೂ ಕರಿತಾ ಇದ್ರು. ಇವನಿಗೆ 46 ವರ್ಷ ವಯಸ್ಸು. ಈ ಆರಿಫು ಮೂಲತಃ ಮಂಗಳೂರಿನ ಕುದ್ರೋಳಿಯವನು. ಸುಮಾರು 4 ದಶಕಗಳ ಹಿಂದೆ ಕುದ್ರೋಳಿ ಭಾಗದಲ್ಲಿ ಒಬ್ಬ ರೌಡಿಯ ಹೆಸರು ಭಾರಿ ಸದ್ದು ಮಾಡ್ತಾ ಇತ್ತು. ಆ ರೌಡಿಯ ಹೆಸರು ಕಾವುನ್ನಿ ಅಂತ. ಅಲ್ಲಿಯ ಜನರಿಗೆ ಕಾವುನ್ನಿ ಗ್ಯಾಂಗ್ ಅಂದರೆ ಭಯಪಡೋ ವಾತಾವರಣ ನಿರ್ಮಾಣ ಆಗಿತ್ತು. ಅಂತಹ ಕಾವುನ್ನಿಯ ಮಗನೇ ಈ ಟ್ಯಾಬ್ಲೆಟ್ ಆರಿಫು. ಕಳೆದ 6-7 ವರ್ಷಗಳಿಂದ ತನ್ನ ಹೆಂಡತಿ ಮಕ್ಕಳ ಜೊತೆ ತಲಪಾಡಿ ಸಮೀಪದ ಅಜ್ಜಿ ನಡ್ಕ ಬಳಿ ಇರುವ ಮುಳ್ಳುಗುಡ್ಡೆ ಅನ್ನುವಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಾನೆ. ಆರಿಫ್ಗೆ ಮದುವೆ ಆಗಿದೆ. 3 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗು ಸೇರಿ ಒಟ್ಟು 4 ಮಕ್ಕಳಿದ್ದಾರೆ. ಆದರೆ ಈ ಆರಿಫು ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಈತ ಮಂಗಳೂರು ದಕ್ಷಿಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ರೌಡಿ ಶೀಟರ್ ಆಗಿದ್ದ. ಈತನ ಮೇಲೆ ಈ ಮೊದಲು ಹಲವು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. ಪ್ರತಿದಿನ ಮುಂಜಾನೆ ಮಂಗಳೂರಿನ ಧಕ್ಕೆಗೆ ಕೆಲಸಕ್ಕೆ ಹೋಗೋದು ಆತನ ದಿನಚರಿ ಆಗಿತ್ತು. ಇವತ್ತು ಶುಕ್ರವಾರ ಮುಂಜಾನೆ ಕೂಡ ಆತ ಕೆಲಸಕ್ಕೆ ಹೋಗ್ತಾ ಇದ್ದಾಗಲೇ ಈ ಭೀಕರ ಮರ್ಡರ್ ನಡೆದಿದೆ. ತಂದೆಯನ್ನು ಕಳೆದುಕೊಂಡ 4 ಮಕ್ಕಳು ಮತ್ತು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಇದು ಗ್ಯಾಂಗ್ ವಾರ್ ಇರಬಹುದು ಅನ್ನೋ ಬಲವಾದ ಅನುಮಾನ ವ್ಯಕ್ತ ಆಗಿದೆ. ಯಾಕಂದರೆ ಆರಿಫ್ ಮೇಲೆ ನಡೆದ ದಾಳಿ ಇದೇ ಮೊದಲೇನಲ್ಲ. ಈ ಮೊದಲು ಕೂಡ ಒಮ್ಮೆ ಆರಿಫ್ನನ್ನು ಮುಗಿಸೋದಕ್ಕೆ ದೊಡ್ಡ ಸ್ಕೆಚ್ ಹಾಕಲಾಗಿತ್ತು. ಕಳೆದ 2022 ಮೇ ತಿಂಗಳಲ್ಲಿ ಉಚ್ಚಿಲ ಸೇತುವೆ ಸಮೀಪ ಆರಿಫ್ ಮೇಲೆ ಇದೇ ರೀತಿ ಮಾರಣಾಂತಿಕ ದಾಳಿ ನಡೆದಿತ್ತು. ಅವತ್ತು ಕೂಡ ಮುಂಜಾನೆ ಆರಿಫು ಬೈಕ್ನಲ್ಲಿ ಧಕ್ಕೆಗೆ ಹೋಗ್ತಾ ಇದ್ದ, ಅಂದರೆ ಬಂದರಿಗೆ ಹೋಗ್ತಾ ಇದ್ದ. ಆ ಸಮಯದಲ್ಲಿ ಬಜಾಲಿನ ಟೋಪಿ ನೌಪಾಲ್ ಮತ್ತು ಆತನ ಟೀಮು ಆರಿಫ್ನನ್ನು ಅಡ್ಡಗಟ್ಟಿ ಚಾಕುನಿಂದ ಹಿಡಿದು ಕೊಲೆಗೆ ಟ್ರೈ ಮಾಡಿದ್ರು. ಆದರೆ ಅವತ್ತು ಆರಿಫು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದ. ಈ ಘಟನೆ ಬಗ್ಗೆ ಸ್ವಲ್ಪ ಬಿಡಿಸಿ ಹೇಳ್ಬಿಡ್ತೀನಿ. ಮೀನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಟೋಫಿ ನೌಫಾಲ್ನ ಭಾವನಿಗೆ ಈ ಆರಿಫು ದುಡ್ಡು ಕೊಡೋದೇನೋ ಬಾಕಿ ಇತ್ತಂತೆ. ಈ ಕಾರಣಕ್ಕೋಸ್ಕರ ನೌಫಾಲು ತನ್ನ ಗ್ಯಾಂಗ್ ಜೊತೆಗೆ ಹೋಗಿ ಆರಿಫ್ ಜೊತೆಗೆ ಜಗಳ ಮಾಡಿರ್ತಾನೆ. ಮಾತಿನ ಚಕಮಕಿ ಆಗಿರುತ್ತೆ. ಸೋಮೇಶ್ವರ ಸಮೀಪದಲ್ಲಿ ಒಮ್ಮೆ ಆರಿಫ್ ಮೇಲೆ ಮಾರಣಾಂತಿಕ ಅಟ್ಯಾಕ್ ಕೂಡ ಆಗಿತ್ತು. ಇಲ್ಲಿ ನೌಫಾಲ್ ಅಂದರೆ ಟೋಫಿ ನೌಫಾಲ್ ಅಂತ. ಇವನು ರೀಸೆಂಟ್ ಆಗಿ ಒಂದು ರೈಲ್ವೆ ಟ್ರ್ಯಾಕ್ ಸಮೀಪ ಹೆಣವಾಗಿ ಪತ್ತೆ ಆಗಿದ್ದ. ಟ್ರೈನ್ ಬಡ್ದು ಸತ್ತಿರ್ಬೋದು ಅಂತ ಕೆಲವರು ಅಂದ್ಕೊಂಡಿದ್ರು. ಆದರೆ ಅವನ ಜೊತೆಗಿರೋರು ಈ ಮಾತನ್ನು ಬಿಲ್ಕುಲ್ ನಂಬ್ತಾ ಇರಲಿಲ್ಲ. ಯಾರೋ ಪ್ಲ್ಯಾನ್ ಮಾಡಿ ಕರೆಸ್ಕೊಂಡು ನೌಫಾಲ್ನನ್ನು ಹೊಡೆದಾಕಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಾ ಇದ್ವು. ಈ ಮರ್ಡರ್ನಲ್ಲಿ ಟ್ಯಾಬ್ಲೆಟ್ ಆರಿಫ್ ಕೈವಾಡ ಇದೆ ಅನ್ನೋ ಅನುಮಾನ ಕೂಡ ಇತ್ತು. ಈಗ ಅದಕ್ಕೆ ರಿವೆಂಜ್ ಆಗಿ ಟೋಪಿ ನೌಫಾಲ್ ಕಡೆಯವರೇ ಆರಿಫ್ನನ್ನು ಹೊಡೆದಿದ್ದಾರೆ ಅನ್ನೋ ಅನುಮಾನಗಳು ಈಗ ಉಟ್ಕೊಂಡಿದ್ದಾವೆ. ಈ ಬಾರಿ ದುಷ್ಕರ್ಮಿಗಳು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ರು. ಯಾವುದೇ ಕಾರಣಕ್ಕೂ ಆತ ಬದುಕಬಾರ್ದು ಅಂತಲೇ ಕಾರ್ನಲ್ಲಿ ಬಂದು ಡಿಕ್ಕಿ ಹೊಡೆಸಿ ಮಾರಕಾಸ್ತ್ರಗಳಿಂದ ಕಡಿದು ಹತ್ಯೆ ಮಾಡಿದ್ದಾರೆ. 2022 ಆ ಹಳೆ ದ್ವೇಷ ಈಗ ಈ ಕೊಲೆಗೆ ಕಾರಣ ಆಯಿತಾ? ಹಳೆ ಗ್ಯಾಂಗ್ ವಾರ್ ಮತ್ತೆ ಶುರುವಾಯಿತಾ ಅನ್ನೋ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ.
ಈ ಘಟನೆ ನಡೆದ ತಕ್ಷಣ ಮಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಉಳ್ಳಾಲ ಸ್ಟೇಷನ್ನಿನ ಪೊಲೀಸರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮಂಗಳೂರು ನಗರದ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬೆರಳಚ್ಚು ತಜ್ಞರು ಹಾಗೂ ಸೋಕೋ ಟೀಮ್ ಅಧಿಕಾರಿಗಳು ಸ್ಥಳದಲ್ಲಿರುವ ಪ್ರತಿಯೊಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಸದ್ಯಕ್ಕೆ ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕೊಲೆ ಪ್ರಕರಣ ದಾಖಲಾಗಿದೆ. ಕೃತ್ಯ ಎಸಗಿ ಪರಾರಿಯಾಗಿರುವ ಆರೋಪಿಗಳನ್ನು ಹಿಡಿಯೋದಕ್ಕೆ ಪೊಲೀಸರು ವಿಶೇಷ ಟೀಮ್ಗಳನ್ನು ರಚನೆ ಮಾಡಿದ್ದಾರೆ. CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಕೊಲೆಗೆ ನಿಖರವಾದ ಕಾರಣ ಏನು, ಯಾರು ಸುಪಾರಿ ಕೊಟ್ಟರು, ಇದೆಲ್ಲವೂ ಆರೋಪಿಗಳು ಸಿಕ್ಕಿಬಿದ್ದ ಮೇಲಷ್ಟೇ ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.